ಕೇಳಿಸ್ತಾ ಇದೆಯಾ ಅಥವಾ ಪ್ರೆಸ್ ಬ್ರೀಫಿಂಗ್ ಆದಮೇಲೆ ಮತ್ತೊಮ್ಮೆ ಬ್ರೀಫ್ ಮಾಡ್ತೀನಿ ಮೈಕಲ್ಲಿ ಪ್ರಿಂಟವರ್ಗೆ ಮತ್ತೆ ಬ್ರೀಫ್ ಮಾಡ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಯಾವುದು ಕಳ್ಳತನ ಪ್ರಕರಣಗಳಲ್ಲಿ ಯಾವುದು ನಾವು ಪತ್ತೆ ಹಚ್ಚಿರುವ ಪ್ರಾಪರ್ಟಿ ಏನಿದೆಯೋ ಅದು ಮತ್ತೆ ವಾಪಸ್ ವಾರಸುದಾರರಿಗೆ ನಾವು ಹಿಂದಿರುಗಿಸ್ತಾ ಇದ್ವಿ. ಆ ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಈ ಸಾಕಷ್ಟು ಕಳ್ಳತನಗಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಸಾಕಷ್ಟು ಎಫರ್ಟ್ಸ್ ಮಾಡಿ ಆರೋಪಿನ ಪತ್ತೆ ಹಚ್ಚಿ ಈ ಪ್ರಾಪರ್ಟಿನ ರಿಕವರಿ ಮಾಡಿದ್ದೀವಿ. ಅದು ಎಲ್ಲರಿಗೂ ಒಂದು ಅವ್ರಿಗೆ ರೆಕಗ್ನೈಸ್ ತರುವ ರೀತಿಯಲ್ಲಿ ನಾವು ಇದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಇದನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ತಾವು ಡೇಟಾ ನೋಡಿದರೆ ಟೋಟಲ್ 69 ಕೇಸಸ್ಸಲ್ಲಿ ನಾವು ಆರೋಪಿತರನ್ನು ಪತ್ತೆ ಹಚ್ಚಿ ಏನು ಪ್ರಾಪರ್ಟಿದೋ ರಿಕವರಿ ಮಾಡಿದ್ದೀವಿ. ಅದರಲ್ಲಿ 29 ಪ್ರಕರಣಗಳಲ್ಲಿ ಈಗಾಗಲೇ ನಾವು ವಾರಸುದಾರರಿಗೆ ರಿಟರ್ನ್ ಮಾಡಿದ್ದೀವಿ. ಈ ದಿನ 40 ಪ್ರಕರಣಗಳಲ್ಲಿ ಮಾತ್ರ ವಾರಸುದಾರರಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ತಾವು ಡೇಟಾ ನೋಡಿದರೆ ಟೋಟಲ್ 1,23,441 ರೂಪೀಸ್ ಕ್ಯಾಶ್ ಮತ್ತು 239 ಗ್ರಾಮ್ಸ್ ಗೋಲ್ಡ್, 85 ಗ್ರಾಮ್ಸ್ ಬೆಳ್ಳಿ, 58 ದ್ವಿಚಕ್ರ ವಾಹನಗಳು ಮತ್ತು 15 ಮೊಬೈಲ್ ಫೋನ್ಸ್ ಇವಾಗ ಕೊಡ್ತಾ ಇದ್ದಾರೆ ಅವರು. ಓಕೆ. ಮೋಟಾರ್ ಪಂಪ್ ಸೆಟ್ 2, ಬೊಲೆರೋ ಪಿಕಪ್ ವಾಹನ 1, ಆಟೋ ರಿಕ್ಷಾ 1, ತೂಕದ ಮೆಷಿನ್ 1. ಈಗಾಗಲೇ ನಾವು 29 ಪ್ರಕರಣಗಳಲ್ಲಿ ರಿಟರ್ನ್ ಕೊಟ್ಟಿದ್ವಿ. ಇದರಲ್ಲಿ 2,01,600 ರೂಪೀಸ್, 149 ಗ್ರಾಮ್ಸ್ ಗೋಲ್ಡ್, 230 ಗ್ರಾಮ್ಸ್ ಬೆಳ್ಳಿ, 30 ದ್ವಿಚಕ್ರ ವಾಹನಗಳನ್ನು. ಒಟ್ಟಾರೆ ಟೋಟಲ್ ನೋಡಿದರೆ ಈ 69 ಕೇಸಸ್ಸಲ್ಲಿ ನಾವು 3,25,041 ರೂಪೀಸ್ ರಿಟರ್ನ್ ಮಾಡ್ತಾ ಇದ್ದೀವಿ. 388 ಗ್ರಾಮ್ಸ್ ಗೋಲ್ಡು, 315 ಗ್ರಾಮ್ಸ್ ಬೆಳ್ಳಿ, 88 ದ್ವಿಚಕ್ರ ವಾಹನಗಳು, 15 ಮೊಬೈಲ್ ಫೋನ್ಸು, 2 ಮೋಟಾರ್ ಪಂಪ್ ಸೆಟ್ಟು, 1 ಪಿಕಪ್ ಬೊಲೆರೋ, 1 ಆಟೋ ರಿಕ್ಷಾ, 1 ತೂಕದ ಮೆಷಿನು ಒಟ್ಟಾರೆ ಈ ವರ್ಷದಲ್ಲಿ ನಾವು ರಿಟರ್ನ್ ಮಾಡಿದ್ವಿ. ಇದು ಬಿಟ್ಟು ಈಗಾಗಲೇ ರೀಸೆಂಟ್ ಕಳೆದ 1 ತಿಂಗಳ ಮತ್ತು 2 ತಿಂಗಳಲ್ಲಿ ಇನ್ನೂ ಸಾಕಷ್ಟು 2 ವೀಲರ್ಸು ರಿಕವರಿ ಮಾಡಿದ್ವಿ, ಗೋಲ್ಡು ರಿಕವರಿ ಮಾಡಿದ್ವಿ. ಕೆಲವೊಂದು ಕ್ಯಾಟಿಲ್ ಥೆಫ್ಟು 7 to 8 ಕೇಸಸ್ ಕ್ಯಾಟಿಲ್ ಥೆಫ್ಟು, 11 HBT ಡೇ HBT ಅಫೆಂಡರ್ಸ್ನು ಹಿಡಿದು ಅದರೆಲ್ಲ ರಿಕವರಿ ಮಾಡಿದ್ವಿ. ಅದೇನೆಂದರೆ ಕೋರ್ಟಲ್ಲಿದೆ, ಅದು ನಾವು ಮತ್ತು ಕೋರ್ಟಲ್ಲಿ ಹಾಕ್ಕೊಂಡು ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಅದು ರಿಲೀಸ್ ಮಾಡ್ಕೊಂಡಿದ್ಮೇಲೆ ಅದು ಮತ್ತೆ ವಾರಸುದಾರಕ್ಕೆ ಹಿಂದಿರಿಸ್ಕೋಬೇಕಾಗುತ್ತೆ. ಟೋಟಲ್ ನಮ್ಮದೆಲ್ಲ ಈ ಪ್ರಾಪರ್ಟಿ ಅಫೆನ್ಸ್ ಪತ್ತೆ ಮಾಡೋ ಕಾರ್ಯಾಚರಣೆ ಏನು ಅದು ಯಶಸ್ವಿಯಾಗಿ ನಡೀತಾ ಇದೆ. ಅದರ ಬಿಟ್ಟು ನಾವು ಈಗಾಗಲೇ ಪ್ರಿವೆಂಟಿವ್ ಮೆಜರ್ಸು ಸಾಕಷ್ಟು ಮಾಡ್ತಾ ಇದ್ವಿ. ಕೆಲವೊಂದು ರಿಕವರಿನೂ ಅದೇ ರೀತಿಯಲ್ಲಿ ಆಗಿದೆ ನಮಗೆ. ಸೊ ಅದರಿಂದ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಈ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.